ಹೊಸಳ್ಳಿಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಭೀಮಾ ಕೊರೆಂಗ ವಿಜಯೋತ್ಸವದ ಯಾತ್ರೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದ ದಲಿತ ಯುವಕರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಕೊರೆಂಗಾವ್ ಭೀಮಾ ವಿಜಯೋತ್ಸವವನ್ನು ಆಚರಿಸಿದ ದಲಿತ ಯುವಕರುಗಳು ಶುಕ್ರವಾರದಂದು ಬೆಳಗ್ಗೆ 11:30ಕ್ಕೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಪ್ರಾರಂಭಿಸಿ ಹೊಸಳ್ಳಿಯ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆಯೊಂದಿಗೆ ಆಟೋ ವಾಹನದ ಮೇಲ್ಗಡೆ ಭೀಮಾ ಕೊರೆಂಗ ವಿಜಯೋತ್ಸವದ ಸ್ತಂಭದ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ವಾದ್ಯಘೋಷಗಳೊಂದಿಗೆ ಮೆರವಣಿಗೆ ಸಾಗಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಾರ್ಯಕ್ರಮದ ಕುರಿತು ಭೀಮಾ ಕೊರೆಂಗ ವಿಜಯೋತ್ಸವದ ಬಗ್ಗೆ ದಲಿತ ಮುಖಂಡರುಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಬಿ. ಕೃಷ್ಣಪ್ಪ, ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರುಗಳಾದ ಹೋಬಳಿ ಅಧ್ಯಕ್ಷರು ಬಸವರಾಜ್ ಎಂ ದಂಡೋರ, ಕಾರ್ಯದರ್ಶಿ ನಾಗರಾಜ್ ಜಿ ಪುಟ್ಟು, ರಾಘವೇಂದ್ರ ಎನ್ಎಂ ಖಜಾಂಚಿ, ಗೌರವಾಧ್ಯಕ್ಷರು ಎನ್ ತಿಪ್ಪೇಶ್ ಮತ್ತು ಕುಂಟಾ ಮಳ್ಳಾಪುರ ದುರ್ಗೇಶ್ ಮಂಜು ಭಾಗವಹಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ವಿಜಯನಗರ ಸಂಚಾಲಕರಾದ ಎಸ್ ದುರ್ಗೇಶ್, ಕೂಡ್ಲಿಗಿ ತಾಲೂಕು ಸಂಚಾಲಕರಾದ ಟಿ ಗಂಗಾಧರ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕಂದಗಲ್ ಪರಶುರಾಮ್ ಮತ್ತು ದುರ್ಗೇಶ್, ಬಿಟಿ ಗುದ್ದಿ, ಸಿದ್ದಾಪುರ ಈಶ್ವರಪ್ಪ, ಕಾನಮಡುಗು ದುರ್ಗಪ್ಪ ಮತ್ತು ತಾಲೂಕು ಸಂಘಟನಾ ಸಂಚಾಲಕರಾದ ಕರಿಬಸಪ್ಪ, ಲೋಕಿಕೆರೆ, ಕಾನಮಡುಗು ಫಕೀರಪ್ಪ, ಮೂಗಪ್ಪ, ಕೂಡ್ಲಿಗಿ, ಹೊಸಳ್ಳಿ ರುದ್ರಮುನಿ, ತಿಪ್ಪೇಹಳ್ಳಿ, ಮಾಲಹಳ್ಳಿ, ಕುಂಬಳಗುಂಟಿ ಮೈಲಪ್ಪ, ಮಂಜುನಾಥ್ ಎನ್ ತಿಪ್ಪೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದಪ್ಪ ಇಂಬ್ರಾಪುರ್, ನಾಗರಾಜ್ ಮತ್ತು ಎಂ ಬಸವರಾಜ್, ಎಸ್ಎಂ ಮಂಜುನಾಥ್, ಜಿ ನಾಗೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ದುರ್ಗಪ್ಪ ಹುಲಿಕೇರಿ, ಶ್ರೀನಿವಾಸ್, ವಕೀಲರ ಅವಿನಾಶ್, ಮಾರುತಿ, ಕರಿಬಸಪ್ಪ ಮತ್ತು ವಿವಿಧ ಗ್ರಾಮಗಳಿಂದ ಬಂದಂತ ದಲಿತ ಬಂಧುಗಳು ಹಾಗೂ ಪತ್ರಿಕಾ ಮಾಧ್ಯಮದವರು, ಪೊಲೀಸ್ ಇಲಾಖೆ, ಕೊಟ್ಟೂರು ಸಿಪಿಐ ಸರ್, ಕೂಡ್ಲಿಗಿ ಡಿವೈಎಸ್ಪಿ, ಹೊಸಳ್ಳಿ ಪೊಲೀಸ್ ಠಾಣಾಧಿಕಾರಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಯುವಕರು ಮತ್ತೆ ಮಹಿಳೆಯರು ಈ ಪೇಶ್ವೆ ಆಡಳಿತದಲ್ಲಿ, ಮಹಾರಾಷ್ಟ್ರದ ಪೇಶ್ವೆ ಆಡಳಿತದಲ್ಲಿ ನಮ್ಮವರೆಲ್ಲರೂ ರೋಷ್ ಹೋಗಿದ್ರು. ಅವ್ರು ಯಾವ ರೀತಿ ಇತ್ತಂತಂದ್ರೆ, ನಮ್ಮ ಸ್ತ್ರೀಯರನ್ನ, ಯುವಕರನ್ನ ಶಿಕ್ಷಣ ನೀಡದೆ ದೌರ್ಜನ್ಯ ಎಸಗೋದ್ರ ಜೊತೆಗೆ ತಮಗೆ ಇಚ್ಛಾನುಸಾರ ಅತ್ಯಾಚಾರಗಳನ್ನ ಮಾಡ್ತಾ ಇದ್ರು. ಈ ಒಂದು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಸಹಿಸಿಕೊಂಡು ಜೀವನ ಮಾಡ್ತಾ ಇರ್ಬೇಕಾದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಹಿಂದೆ ನಾವೆಲ್ಲ ಯಾವ ರೀತಿಯಾಗಿ ಜೀವನ ನಡೆಸ್ತಾ ಇದ್ವಿ ಅಂತಂದೇಳಿ. ಮಧ್ಯಾಹ್ನ ಟೈಮಲ್ಲಿ ಮಾತ್ರ ನಾವು ಬರಬೇಕಾಗಿತ್ತು ಹೊರಗಡೆ, ಸಾಯಂಕಾಲ ಹೊರಗೆ ಬರಂಗಿದ್ದಿಲ್ಲ, ಮತ್ತೆ ಬೆಳಗಿನ ಟೈಮ್ನಲ್ಲಿ ಹೊರಗೆ ಬರಂಗಿದ್ದಿಲ್ಲ. ಯಾಕೆಂದ್ರೆ ನಮ್ಮ ನೆರಳು ಬೇರೆಯವ್ರ ಮೇಲೆ ಬೀಳುತ್ತೆ, ನಾವೆಲ್ಲ ಮೈಲಿಗೆ ಹಾಕ್ತೀವಿ ಅಂತಂದೇಳಿ ಅಂತ ಇದ್ರು. ನಾವು ಉಗುಳಿದ್ರೆ ಚಿಪ್ಪಲ್ಲಿ ಉಗುಳ್ಕೋಬೇಕಾಗಿತ್ತು, ಹಿಂದೆ ಕಸ್ಬರ್ಗೆ ಕಟ್ಕೊಂಡು ಊರೊಳಗೆ ಬರಬೇಕಾಗಿತ್ತು. ಇಂಥ ಒಂದು ಪರಿಸ್ಥಿತಿ. ಸಮಾನತಾವಾದಿ ಯಾರಪ್ಪ? ಈ ದಿನ ಎಲ್ಲರಿಗೂ ಗೊತ್ತಿರೋ ಹಾಗೆ ಭೀಮಾ ಕೊರೆಗ ಉತ್ಸವವನ್ನ ನಾವು ಮಾಡೋದಕ್ಕೆ ಭೂಮಿಯ ಮೂಲ ಒಡೆಯ ಯಾರಪ್ಪ? ಭೂಮಿಯ ಮೂಲ ಒಡೆಯ ಯಾರಪ್ಪ? ಈ ಭೂಮಿಯ ಮೂಲ ಒಡೆಯ ಯಾರಪ್ಪ? ಭೀಮಾ ತೀರದ ಕೊರೆಂಗಾವ್ ಸ್ಥಳದಲ್ಲಿ ಆ ಒಂದು 22 ಜನ ಯೋಧರನ್ನ ನೆನಪಿಗೋಸ್ಕರಂಗನಾಗಿ ವಿಜಯ ಸ್ತಂಭ ಅಂತಂದೇಳಿ ನೇಮಕ ಮಾಡಿದ್ರು. ಅದೇ ಭೀಮಾ ಕೊರೆಂಗಾವ್ ಸ್ತಂಭ. ಆ ಒಂದು ಸ್ತಂಭದಲ್ಲಿ 22 ಜನ ಸೈನಿಕರ ಹೆಸರನ್ನ, ನಮ್ಮ ಮಹಾರ್ ಸೈನಿಕರ ಹೆಸರನ್ನ ಕೆತ್ತನೆ ಮಾಡಿ ಇವತ್ತಿಗೂ ಸಮೇತಗೂ ಅದ್ದೂರಿಯಾಗಿರ್ತಕ್ಕಂಥ ವಿಜಯೋತ್ಸವನ
ಆ ಒಂದು ಭೀಮಾ ತೀರದಲ್ಲಿ ನಡೀತಾ ಇದೆ. ಈ ಇತಿಹಾಸವನ್ನು ವ್ಯವಸ್ಥಿತವಾಗಿ ಮುಚ್ಚತಕ್ಕಂಥ ಕೆಲಸ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮೇತಗೂ ಈ ವಿಚಾರ ಗೊತ್ತಿದ್ದಿಲ್ಲ. ಬ್ರಿಟಿಷ್ನಲ್ಲಿ ಲಂಡನ್ನಲ್ಲಿ ಓದ್ತಾ ಇರಬೇಕಾದ್ರೆ ಬ್ರಿಟಿಷರಿಗೆ ಆ ಪುಸ್ತಕಗಳು ಏನು ದಿನ ಲೈಬ್ರರಿಯಲ್ಲಿ ಕುತ್ಕೊಂಡು ಓದ್ತಾ ಇದ್ರು, ಅಲ್ಲಿ ಈ ಒಂದು ವಿಜಯೋತ್ಸವದ ಬ್ರಿಟಿಷರು ಏನು ಬರೆದಿಟ್ಟಿದ್ರು ಆ ಒಂದು ಬುಕ್ಕ ಸಿಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಆ ಬುಕ್ಕ ತೆಗೆದು ಓದಿದಾಗೆ ನಮ್ಮಲ್ಲಿರ್ತಕ್ಕಂಥ ಯೋಧರು ಇಂಥವಂಥ ವಿಜಯನ ಸಾಧಿಸಿದ್ದಾರೆ ಅಂತಂದರೆ ನಮಗೆ ಹೆಮ್ಮೆಯ ವಿಚಾರ ಅಂತಂದೇಳಿ ಅಂಬೇಡ್ಕರ್ ಅವರು ತಿಳ್ಕೊಂಡು ಲಂಡನ್ನಿಂದ ಬಂದು ಆ ಒಂದು ಸ್ಥಳವನ್ನು ಏನು ಭೀಮಾ ವಿಜಯೋತ್ಸವ ಸ್ತಂಭದ ಸುತ್ತ ಅನೇಕ ಮುಳ್ಳು ಕಲ್ಲುಗಳು ಗಿಡಗಳು ಬೆಳೆದು ಅದೆಲ್ಲ ಸ್ತಂಭ ಮುಚ್ಚೋಗಿತ್ತು. ಅವತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೈಡ್ ಮಾಡಿ ತನ್ನ ಅನುಯಾಯಿಗಳ ಜೊತೆ ಇಡೀ ಸ್ತಂಭವನ್ನು ನೀಟ್ ಮಾಡೋದ್ರ ಮುಖಾಂತರವಾಗಿ ಜನವರಿ 1ಕ್ಕೆ ಅಲ್ಲಿ ಎಲ್ಲ ಅನುಯಾಯಿಗಳ ಜೊತೆ ಬಂದು ಪುಷ್ಪ ನಮನವನ್ನು ಸಲ್ಲಿಸಿ ಅವ್ರಿಗೆ ನಮಸ್ಕಾರ ಮಾಡ್ಕೊತಾರೆ. ಆ ನಮಸ್ಕಾರ ಮಾಡಿದ ನಂತರದಲ್ಲಿ ಅವತ್ತು ನಮಗೆಲ್ಲರಿಗೂ ನಾವೆಲ್ಲರೂ ಹೊಸ ವರ್ಷವನ್ನು ಬೇರೆ ಬೇರೆ ರೀತಿಯಿಂದ ಆಚರಣೆ ಮಾಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ದೇಶದಲ್ಲಿ ಯಾವುದೇ ಊರುಗಳಲ್ಲಿದ್ದರೂ ಸಮೇತಗೂ ಜನವರಿ 1ನೇ ತಾರೀಕು ಆ ವಿಜಯ ಸ್ತಂಭಕ್ಕೆ ಬಂದು ನಮನವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಈ ಇತಿಹಾಸವನ್ನು ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ನಮಗೆಲ್ಲ ತಿಳಿಸ್ಕೊಟ್ಟಾಗೆ ಅಂದಿನಿಂದ ಇವತ್ತಿನವರೆಗೂ ಸಮೇತಗೂ ಜನವರಿ 1ನೇ ತಾರೀಕು ನಾವೆಲ್ಲರೂ ವಿಜಯೋತ್ಸವವನ್ನು ಕೋರೆಂಗ ಉತ್ಸವವನ್ನು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಮಾಡ್ತಕ್ಕಂಥ ವಾದಗಳು ಮೈಲಿಗೆ ಆಗ್ತದೆ. ನೀವು ನಮ್ಮ ಆಸ್ಥಾನಕ್ಕೆ ಬೇಡ, ನೀವು ನಮ್ಮ ಸಂಸ್ಥಾನದಲ್ಲಿ ಇರಬೇಡ ಅಂತ ಹೇಳಿ 2,000 ಸೈನಿಕರನ್ನ ಇವತ್ತು ನಮ್ಮನ್ನು ವಜಾ ಮಾಡಿ ಕಳಿಸ್ತಾನೆ. ಅದು 3/4% ಸೈನಿಕರ ವೃತ್ತಿಯಲ್ಲಿ ಬೆಳೆಸ್ತಕ್ಕಂಥವ್ರು ನಾವು, ಮೂಲ ಪುರುಷರು, ನಾಗ ಜನಾಂಗದವರು, ಈ ದೇಶವನ್ನ ಹುಟ್ಟಾಕಿರ್ತಕ್ಕಂಥವ್ರು ನಾವು, ಈ ದೇಶದ ಮೂಲ ಪುರುಷರು. ಭಾರತ ದೇಶದಲ್ಲಿ ಮೂಲೆಯಲ್ಲಿ ನನ್ನ ಜನಗಳಿದ್ದಾರೆ, ನಾವೇ ದೇಶದ ಒಡೆಯರು. ಆದರೆ ಬಾಜಿರಾಯ್ಗೆ ಗೊತ್ತಿರಲಿಲ್ಲ, ಮಹಾರಾಷ್ಟ್ರದ ಬಾಜಿರಾಯ್ಗೆ ಅವನಿಗೆ ಅಸ್ಪೃಶ್ಯತೆ ಗೊತ್ತಿದ್ದೇ ಹೊರತು ಈ ಮೂಲ ಪುರುಷರು ಅಂತೇಳಿ ಗೊತ್ತಿರಲಿಲ್ಲ. 2,000 ಸೈನಿಕರನ್ನ ತಕ್ಷಣ ವಜಾ ಮಾಡಿದಾಗ ಊಟಕ್ಕಿರ್ಲಿಲ್ದಂಗೆ, ನಮಗೆ ಬಟ್ಟೆಗಿರ್ಲಿಲ್ದಂಗೆ ಅನಾಥ ಶವಗಳಾಗಿ ಸಾಯದ ಬಂದ್ಬಿಡ್ತು ನಮ್ಮ ಜನಾಂಗಕ್ಕೆ. ಈ ಪೇಶ್ವೆ ಮಹಾರಾಜ ಬ್ರಿಟಿಷರು ಬಂದ್ರು. ಬ್ರಿಟಿಷರು ಬಂದ ತಕ್ಷಣನೇ ಏನ್ ಹೇಳಿದ್ರು, ನಮ್ಮ ಸಿದ್ದಪ್ಪ ನಾಯಕ ಹೋಗಿ ಪೇಶ್ವೆ ಮಹಾರಾಜ ನಮ್ಮನ್ನ ಬ್ರಿಟಿಷರು ಈ ದೇಶ ಹೊಕ್ಕು ಬರ್ತಾ ಇದ್ದಾರೆ, ಪೇಶ್ವೆ ಮಹಾರಾಜ ನಿಮ್ಮ ಜೊತೆಗೆ ನಾನು ಬರ್ತೇನೆ, ನಾನು ಸಿದ್ದಪ್ಪ ನಾಯಕ, ನಾನು ನನ್ನ ಮೂಲ ವೃತ್ತಿ ಸೈನಿಕ ವೃತ್ತಿ ಇರ್ತದೆ, ನಾನು ನಿಮ್ಮ ಜೊತೆಗೆ ಸೇರ್ತೇನೆ, ನಾವಿಬ್ಬರ ಸೇರಿ ಬ್ರಿಟಿಷರನ್ನ ಈ ದೇಶದಿಂದ ಓಡೋಗ್ತಾನ ಅಂತ ಹೇಳ್ತಾರೆ. ಈ ಸೊಕ್ಕು ಹಾಂಬವ, ಈ ಮನುವಾದವನ್ನ ತುಂಬಿಗಿರ್ತಕ್ಕಂಥ ದೇವರು ಧರ್ಮವನ್ನ ನೆಪ ಮಾಡ್ಕೊಂಡು ದೇಶವನ್ನ ಲೂಟಿ ಮಾಡ್ತಕ್ಕಂಥ ಈ ಪೇಶ್ವರಾಜ ಇರ್ತಾರಲ್ಲ, ಈ ಬಾಜಿರಾಯ ನೀನ್ ಬೇಡಯ್ಯ, ನಾನು ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಕೊಡ್ತೀನಿ, ಬ್ರಿಟಿಷರಿಗೆ ಶರಣಾದ್ರೂ ಚೀಟಿ ಇಲ್ಲ, ನಿಮ್ ಜೊತೆಗೆ ನಿಂತ್ಕೊಂಡು ನಾನು ಹೋರಾಟ ಮಾಡಲ್ಲ ಬ್ರಿಟಿಷರ ವಿರುದ್ಧ ಅಂತ ಹೇಳಿ ಈ ಮನುವಾದಿ, ಈ ಕೆಟ್ಟ ಈ ಮಾಡ್ತಿದ್ದಾನಲ್ಲ ಬಾಜಿರಾಯ ಹೇಳ್ತಾ ಇದ್ದೇನೆ. ಆದ್ರೆ ಬಹಳ ನೋವು ಬರ್ತದೆ. ನಮ್ಮ ಸಿದ್ದಪ್ಪ ನಾಯಕ ಏನು ಸೈನಿಕರು ಇರ್ತಾರಲ್ಲ, ನಮ್ಮ ಮೂಲ ಪುರುಷರು, ಯಾಕಯ್ಯ ಹಿಂಗ್ ಮಾಡ್ತೀಯ, ಬ್ರಿಟಿಷರು ದಂಡ ಎತ್ತು ಬರ್ತಾರೆ, ನಾನು ನೀನು ಸೇರಿ ಈ ದೇಶವನ್ನ ನಮ್ಮ ದೇಶ ಆಗಿ ನಾವು ಮಾಡ್ಕೊಳ್ಳೋಣ. ನೀನ್ ನೋಡಿದ್ರೆ ಅಸ್ಪೃಶ್ಯ ಅಂತ ಹೇಳ್ತಾ ಇದೀಯಾ, ನೀನ್ ನೋಡಿದ್ರೆ ಜಾತಿ ಅಂತ ಹೇಳ್ತಾ ಇದೀಯಾ, ಬ್ರಿಟಿಷರು ಬಂದು ನಮ್ಗೆ ಲೂಟಿ ಮಾಡಿಬಿಡ್ತಾರಯ್ಯ, ನಿಮ್ಮನ್ನ ಎಲ್ಲ ಕೈವಶ ಮಾಡ್ಕೊಡ್ತಾರೆ ಅಂತೇಳಿ ಬಾಜರಾಯ ಹೇಳಿದ್ರೆ ಕನ್ವರ್ಸ ಮಾಡಿಕೊಂಡ್ರೆ ನೀನ್ ಬೇಡ, ಇವನಿಗೆ ತಿರಸ್ಕಾರ ಮಾಡಿ ನಮ್ಮ ಆಸ್ಥಾನಕ್ಕೆ ಕಾಲಿಟ್ಟಿದ್ದಾನೆ, ಇವನು ಗೋಮಾತ್ರವನ್ನ ಹಾಕಿ ಸುದ್ದಿ ಮಾಡ್ರಿ ಅಂತೇಳಿ ಅಪ್ಪಣೆ ಮಾಡ್ತಾನೆ ಈ ಬಾಜರಾಯ, ಮಹಾರಾಷ್ಟ್ರದ ರಾಜ. ನಮ್ಮ ಸಿದ್ದಪ್ಪ ನಾಯಕ ಸೈನಿಕರಿಗೆ ಬಹಳ ಪೂರ್ತಿಕವಾಗಿ ಮನನೊಂದು ಹೇಳ್ತಾರೆ, ಏನಯ್ಯ ನಾನು ಮಾಡಿದ್ದೆ ತಪ್ಪು ಅಂತ. ಆದರೆ ಬ್ರಿಟಿಷ್ ಅವರ ಅಧಿಕಾರಿ ಒಬ್ಬ ಹೇಳ್ತಾನೆ ಬಂದು, ಎಷ್ಟೇ ಅಂತ ನೋಡಯ್ಯ, ಈ ಅವ್ರಿಗೆ ಗೊತ್ತಿತ್ತು ಬ್ರಿಟಿಷರಿಗೆ ಇವರು ದೊಡ್ಡ ಸಾಹಸ ಉಳ್ಳವರು, ದೊಡ್ಡ ಗಾತ್ರದವರು, ದೇಶದ ಮೂಲ ಪುರುಷರು, ಈ ದೇಶಕ್ಕಾಗಿ ಹೋರಾಡುವಂಥವರು ಅಂತ ಹೇಳಿ ಬ್ರಿಟಿಷರಿಗೆ ಗೊತ್ತಿತ್ತು. ಬಂದು ಹೇಳ್ತೇನೆ, ನೀವು ನಮ್ಮ ಜೊತೆಗೆ ಬರ್ರಿ, ನಾವು ನಿಮಗೆ ಸೈನಿಕರಿಗೆ ತರಬೇತಿಯನ್ನು ಕೊಡ್ತೇವೆ, ನಾವು ಬಟ್ಟೆ ಒಟ್ಟಿಗೆಯನ್ನು ಕೊಡ್ತೇವೆ, ನಾವು ನಿಮಗೆ ರಕ್ಷಣೆಯಾಗಿ ನಿಲ್ತೀವಿ ಅಂತ ಹೇಳಿ ಇವತ್ತು ಬ್ರಿಟಿಷರು
ಒಬ್ಬ ಅಧಿಕಾರಿ ಗವರ್ನರ್ ಬಂದು ಇವತ್ತು ಬಡ್ಕೊಳ್ತಾನೆ. ಈ ವಶವನ್ನು ಮಾಡಿಕೊಟ್ಟ ತಕ್ಷಣವೇ ಏನಾಗ್ತದೆ, ಈ ದಂಡಯಾತ್ರೆ ಬರ್ತಾ ಇದೆ. ಪೇಶ್ವರಾಜನ 28,000 ಸೈನಿಕರು ಪೂನಾದಿಂದ ಇವತ್ತು ಭೀಮಾ ಕೊರೆಂಗ ಹಾವು ನದಿ ದಡದಲ್ಲಿ 1917 ಇಸ್ವಿಯಲ್ಲಿ ರಾತ್ರಿ ಜಾವ ಊಟ ಇಲ್ಲದೆ ಏನು ನೀರಿಲ್ಲದೆ ಪುಣೆ ಮಾರ್ಗವಾಗಿ ನಡ್ಕೊಂಡು ಭೀಮಾ ತೀರದಲ್ಲಿ ಇವತ್ತು